Friends, I welcome you all to the online worship of Bangalore South Church this morning. Even as we have come to worship God, let's turn our Bibles to the Gospel of Matthew, chapter number 7, verses 9, 10 and 11. ಬೆಳಗಿನ ಹೊತ್ತಾರೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕಾಗಿ ನಾವು ಒಟ್ಟಾಗಿ ಸೇರಿಕೊಂಡು ಬಂದಿರುವಾಗ ನಮ್ಮ ಸತ್ಯವೇದಗಳನ್ನು ಮತ್ತಾಯನು ಬರೆದಂತ ಸುವಾರ್ತೆ 7ನೇ ಅಧ್ಯಾಯ 9, 10 ಮತ್ತು 11ನೇ ವಾಕ್ಯವನ್ನು ಓದಿಕೊಳ್ಳೋಣ. Matthew chapter number 7 verses 9, 10 and 11. Which of you, if his son asks for bread, will give him a stone? Or if he asks for a fish, will give him a snake? If you then, though you are evil, know how to give good gifts to your children, how much more will your Father in heaven give good gifts to those who ask him? ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 9, 10 ಮತ್ತು 11ನೇ ವಾಕ್ಯ. ನಿಮ್ಮಲ್ಲಿ ಯಾವನಾದರೂ ತನ್ನ ಮಗನು ರೊಟ್ಟಿಯನ್ನು ಕೇಳಿದರೆ ಅವನಿಗೆ ಕಲ್ಲನ್ನು ಕೊಡುವನೇ? ಇಲ್ಲವೇ ಮೀನನ್ನು ಕೇಳಿದರೆ ಅವನಿಗೆ ಹಾವನ್ನು ಕೊಡುವನೇ? ಕೆಟ್ಟವರಾದ ನೀವು ಒಳ್ಳೆಯವುಗಳನ್ನು ನಿಮ್ಮ ಮಕ್ಕಳಿಗೆ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯವುಗಳನ್ನು ಕೊಡುವನಲ್ಲವೇ? Hallelujah. This is a wonderful scripture that Jesus is talking to the people in Galilee, and he is telling, which of you, okay, if your son asks him for bread, will you give a stone? Or if he asks for fish, will you give him a snake? ಯೇಸು ಸ್ವಾಮಿ ಗಲಿಲಾಯ ಪ್ರಾಂತದಲ್ಲಿ ಸೇರ್ಪಡೆಯಾಗಿರುವಂತಹ ಜನರಿಗೆ ಆತನು ಒಂದು ಸವಾಲನ್ನು ಹಾಕುವ ಆತನಾಗಿದ್ದಾನೆ. ನಿಮ್ಮಲ್ಲಿ ಯಾರಾದರೂ ಮಕ್ಕಳು ಒಬ್ಬ ತಂದೆಗೆ ಬಂದು ರೊಟ್ಟಿಯನ್ನು ಕೇಳಿದರೆ ಆತನು ಕಲ್ಲನ್ನು ಕೊಡುವನು, ಅಥವಾ ಒಂದು ಮೀನನ್ನು ಕೇಳಿದರೆ ಆತನು ಹಾವನ್ನು ಕೊಡುವನು. If you then, though you are evil, know how to give good gifts to your children, how much more will your Father in heaven give good gifts to those who ask him? Hallelujah. ಕೆಟ್ಟವರಾದ ನೀವು ಒಳ್ಳೆಯದನ್ನು ನಿಮ್ಮ ಮಕ್ಕಳಿಗೆ ಕೊಡಬಲ್ಲವರಾಗಿದ್ದರೆ ಸ್ವರ್ಗದಲ್ಲಿರುವಂತಹ ನಮ್ಮ ತಂದೆಯು ಬೇಡಿಕೊಳ್ಳುವವರಿಗೆ ಒಳ್ಳೆಯದನ್ನು ಕೊಡದೇ ಇರುವನೇ ಎಂಬುದಾಗಿ. Hallelujah. No, we have to understand that we have a Father in heaven who is a loving Father. ಸ್ವರ್ಗದಲ್ಲಿರುವಂತಹ ನಮ್ಮ ತಂದೆಯು ಆತನು ಪ್ರೀತಿಯುಳ್ಳ ತಂದೆ ಆಗಿದ್ದಾನೆ. Some of us may be privileged to have good fathers on the earth, and some of us may not have that privilege. ಕೆಲವರಿಗೆ ಈ ಭೂಮಿಯ ಮೇಲಿರುವಾಗ ಒಳ್ಳೆ ತಂದೆಯಂದಿರನ್ನು ಹೊಂದಿಕೊಳ್ಳುವಂತ ಭಾಗ್ಯ ಸಿಕ್ಕಿರಬಹುದು, ಇನ್ನು ಕೆಲವರಿಗೆ ಆ ಭಾಗ್ಯ ಸಿಗದೇ ಇರಬಹುದು. ಆದ್ದರಿಂದ ಯೇಸು ಸ್ವಾಮಿ ಹೇಳುವಂತ ಮಾತೇನಂದ್ರೆ, that's why Jesus is saying, if you who are evil, when your son comes and asks you for bread, you will never give him a stone. If he asks for fish, you will never give him a stone. ಯೇಸು ಸ್ವಾಮಿ ಹೇಳುವಂತ ಒಂದು ಮಾತೇನೆಂದರೆ, ಕೆಟ್ಟವರಾದಂತ ನೀವು ನಿಮ್ಮ ಮಗನು ಮೀನನ್ನು ಕೇಳಿದರೆ ಹಾವನ್ನು ಕೊಡುವರಲ್ಲ, ಕಲ್ಲನ್ನು ಕೊಡುವಂತ ತಂದೆ ನೀವಲ್ಲ. ಏನಕ್ಕಂದ್ರೆ ನೀವು ಮಗನ ಹಿತವನ್ನು ಬಯಸುವಂತವರಾಗಿದ್ದೀರಿ. ಆದರೆ ನಮ್ಮ ತಂದೆಯಾದಂತಹ ದೇವರು ಆತನು ಒಳ್ಳೆಯ ದೇವರಾಗಿದ್ದಾನೆ. ಒಳ್ಳೆ ವರಗಳಿಂದ ನಮ್ಮನ್ನು ಸಂತೃಪ್ತಿ ಪಡಿಸುವಂತಹ ದೇವರಾಗಿದ್ದಾನೆ. Look at what the Bible says. He says, how much more will your Father in heaven, how much more your Father in heaven will give good gifts to those who ask him. This morning we have a Father in heaven who loves us very dearly. He is willing to shower his gifts upon us as we come to him in prayer. It is a father-son relationship, a father-daughter relationship, and we have a God who loves us just like our earthly father. ನಮ್ಮ ಭೌತಿಕ ತಂದೆಯ ಹಾಗೆ ನಮ್ಮ ವಿಷಯವಾಗಿ ಕಾಳಜಿ ವಹಿಸುವಂತ ದೇವರು ನಮ್ಮ ದೇವರಾಗಿದ್ದಾನೆ. ನಾವು ಆತನನ್ನು ಬೇಡಿಕೊಳ್ಳುವಾಗ ನಾವು ಕೆಟ್ಟವರಾಗಿದ್ದರೂ ಸಹ ಒಳ್ಳೆಯದನ್ನೇ ನಮ್ಮ ಮಕ್ಕಳಿಗೆ ಕೊಡಲು ಬಯಸುತ್ತೇವೆ. ನಮ್ಮ ತಂದೆಯಾದ ದೇವರು ಒಳ್ಳೆಯವನಾಗಿರುವುದರಿಂದ ಇನ್ನು ಎಷ್ಟು ಹೆಚ್ಚಾಗಿ ನಮಗೆ ಸಂಗತಿಗಳನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. Hallelujah. What is this that Jesus is trying to say? God, we don't give look-alike things. Okay, sometimes the stone looks like bread, snake looks like fish. We don't give look-alike
things and satisfy our children. We want the best for our children. ನಮ್ಮ ಮಕ್ಕಳಿಗೆ ಈ ಒಂದು ಕಲ್ಲು ರೊಟ್ಟಿ ಹಾಗೆ ಕಾಣುವಂತ ಕಲ್ಲನ್ನು ನಾವು ಕೊಟ್ಟು ಸಂತೃಪ್ತಿ ಪಡಿಸುವುದಿಲ್ಲ, ಮೀನಿನ ಹಾಗೆ ಕಾಣುವಂತ ಹಾವನ್ನು ಕೊಟ್ಟು ಸಂತೃಪ್ತಿ ಪಡಿಸುವುದಿಲ್ಲ. ಒಳ್ಳೆಯದನ್ನೇ ಕೊಡಲು ಬಯಸುತ್ತೇವೆ. ಆದರೆ ನಮ್ಮ ಸ್ವರ್ಗೀಯ ತಂದೆಯು ನಾವು ಬೇಡಿಕೊಳ್ಳುವಾಗ ನಾವು ಕೇಳಿದ್ದನ್ನು ಬಿಟ್ಟು ಇನ್ನೇನೋ ಕೊಟ್ಟು ನಮ್ಮನ್ನು ಆತನು ಸಮಾಧಾನ ಪಡಿಸುವ ದೇವರಲ್ಲ. ಒಳ್ಳೆಯದನ್ನು ಕೊಟ್ಟು ನಮ್ಮನ್ನು ಸಂತೃಪ್ತಿ ಪಡಿಸುವಂತ ದೇವರು ನಮ್ಮ ದೇವರಾಗಿದ್ದಾನೆ. ಇಂಥ ದೇವರನ್ನು ಅಪ್ಪ ಎಂಬುದಾಗಿ ಮುದ್ದಾಗಿ ಕರೆದು ನಾವು ಆರಾಧನೆ ಮಾಡೋಣ. ಯಾಕಂದ್ರೆ ಈ ನಮ್ಮ ದೇವರು ಅತಿಶಯ ದೇವರಾಗಿದ್ದಾನೆ, ಕರುಣೆ ಉಳ್ಳಂತ ದೇವರಾಗಿದ್ದಾನೆ, ಸರ್ವಶಕ್ತನಾದ ದೇವರಾಗಿದ್ದಾನೆ, ಸಮಾಧಾನದ ಪ್ರಭು ಆತನಾಗಿದ್ದಾನೆ. ಆತನ ಬಳಿಯಲ್ಲಿ ಮಕ್ಕಳಾಗಿ ಬಂದು ನಾವು ಅಪ್ಪ ಎಂಬುದಾಗಿ ಕರೆಯುವಾಗ ಖಂಡಿತವಾಗಿ ಸರ್ವ ಒಳ್ಳೆಯ ವರಗಳಿಂದ ಆತನು ನಮ್ಮನ್ನು ಸಂತೃಪ್ತಿ ಪಡಿಸುವನಾಗಿದ್ದಾನೆ. ದಿಸ್ ಮಾರ್ನಿಂಗ್ ಫ್ರೆಂಡ್ಸ್, let us worship this God who is our Father in heaven, and He is much more interested in answering us than we expect Him to answer. He is a loving Father. That's why Jesus says, how much more will your Father in heaven? So this morning, let us worship our Father in heaven, because there is none like our Father in heaven. Let us pray. Father, we just thank you for all good gifts come from you and you alone. Father Lord, you are a good God. You are a good Father. When we call unto you, you will not give us look-alike things, but you will give us, Lord, what is good for us, O Lord God, Father. Lord Master, you are a wonderful God. This morning I pray, as we worship you in this place, Lord, may everyone experience the Father heart of God in their midst, O Lord God. Speak to each one of them, minister to them at the point of their need, and Lord, answer us as we cry out to you. Help us, Lord God, through this worship time. Help us to give you the best worship, and Lord, speak to us as we listen to your word. In Jesus' name we pray, Lord. Amen. Thank you, Holy Spirit. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅತಿಶಯ ದೇವರು ನೀನೇ, ಅದ್ಭುತ ದೇವರು ನೀನೇ, ಅತಿಶಯ ದೇವರು ನೀನೇ, ಅದ್ಭುತ ದೇವರು ನೀನೇ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಕನಿಕರವುಳ್ಳವ ನೀನೇ, ಕಂಬನಿ ಒರೆಸುವ ನೀನೇ, ಕನಿಕರವುಳ್ಳವ ನೀನೇ, ಕಂಬನಿ ಒರೆಸುವ ನೀನೇ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ
ಅತಿಶಯ ದೇವರು ನೀನಾಗಿದ್ದೆ, ಸಮಾಧಾನದ ಪ್ರಭುವು ನೀನಾಗಿದ್ದೆ ಕರ್ತನೆ. ಒಳ್ಳೆ ವರದಾನಗಳಿಂದ ನಮ್ಮನ್ನು ಸಂತೃಪ್ತಿ ಪಡಿಸುವಂತ ದೇವರು ನೀನಾಗಿದೆಯಪ್ಪ. ನಿನ್ನ ಹೊರತು ನಮಗೆ ಯಾವ ಆಶ್ರಯವಿಲ್ಲ. ನೀನೇ ನಮ್ಮ ಉದ್ಧಾರಕನು, ನೀನೇ ನಮ್ಮ ಆಧಾರಕನು ಕರ್ತನೆ. ನೀನೇ ನಮ್ಮ ಹಿತಚಿಂತಕನು, ನೀನೇ ನಮ್ಮ ಶ್ರೇಷ್ಠ ವೈದ್ಯನು, ನೀನೇ ಮೇಲುಗಳಿಂದ ನಮ್ಮನ್ನು ತುಂಬಿಸಿ ಕರ್ತನೆ ಮುನ್ನಡೆಸುವಂತ ದೇವರು ನೀನಾಗಿದೆಯಪ್ಪ. ಅದಕ್ಕಾಗಿ ನಾವು ನಿನ್ನನ್ನು ಆರಾಧಿಸುತ್ತೇವೆ. ಬೆಳಗಿನ ಹೊತ್ತಾದಲ್ಲಿ ನಿನ್ನ ನಾಮವನ್ನು ಮಹಿಮೆ ಪಡಿಸುತ್ತೇವೆ. ಕನಿಕರ ಉಳ್ಳಂಥ ದೇವರು ನೀನಾಗಿದ್ಯಪ್ಪ. ನಮ್ಮ ಕಂಬನಿಯನ್ನು ಒರೆಸುವಂತ ಕರ್ತನು ನೀನಾಗಿದ್ದೆ. ನಿನ್ನಂತ ದೇವರು ಯಾರಿಲ್ಲ. ನಿನ್ನ ಹಾಗೆ ನಮ್ಮನ್ನು ಪ್ರೀತಿಸುವುದಕ್ಕೆ ಯಾರಿಂದ ಆದೀತಪ್ಪ ದೇವರೇ. ಕರ್ತನೆ, ನಾವು ನಿನ್ನನ್ನು ಆರಾಧನೆ ಮಾಡುತ್ತೇವೆ, ನಾವು ಅವನ ಮೇಲೆ ಕೆತ್ತುತ್ತೇವೆ. ಯಾಕಂದರೆ ಖಂಡಿತವಾಗಿಯೂ ನೀನು ಒಳ್ಳೆಯವರು, ಒಳ್ಳೆಯವನು, ಒಳ್ಳೆಯ ದೇವರಾಗಿದ್ದೀಯ. ಅದಕ್ಕಾಗಿ ನನಗೆ ಸ್ತೋತ್ರ ಯೇಸುವೆ. Hallelujah. We worship you, Father. There is none like you, none like you, none like you, Lord Jesus. We worship you, Lord God. Bless you. Pray.
Lord, forgive our sins, we pray. Father, we pray that we will long after you every days of our life. ತಂದೆಯಾದ ದೇವರೇ, ನಿನಗೋಸ್ಕರ ಜೀವಕಾಲವೆಲ್ಲ ಬಯಸುವುದಕ್ಕಾಗಿ ನಮಗೆ ಸಹಾಯ ಮಾಡು. Be with us this morning. ಬೆಳಗಿನ ಹೊತ್ತಾರೆ ನಮ್ಮ ಸಂಗಡ ನೀನಿರು. In Jesus' name we pray. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. Good morning friends, welcome back to Bangalore South Church. ಬೆಂಗಳೂರು ಸೌತ್ ಸಭೆಗೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇವೆ. We are studying from Gospel of Matthew chapter 6. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ನಮ್ಮ ಧ್ಯಾನವನ್ನು ಮುಂದುವರಿಸುತ್ತಾ The ಇದ್ದೇವೆ. theme of chapter 6 of Gospel of Matthew chapter 6 is God first. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದ ಮುಖ್ಯ ವಿಷಯವೇನೆಂದರೆ ಪ್ರಥಮವಾಗಿ ದೇವರಿರಬೇಕು. So we study when we are doing acts of righteousness, that is giving to the needy, prayer and fasting, always we have to see God first in everything we do. ನೀತಿಯ ಕಾರ್ಯಗಳು ಎಂಬುದಾಗಿ ಹೇಳುವಾಗ ದಾನ ಧರ್ಮವಾಗಲಿ, ಪ್ರಾರ್ಥನೆ ಆಗಲಿ, ಉಪವಾಸವಾಗಿರಲಿ, ಈ 3 ವಿಷಯಗಳಲ್ಲಿ ಪ್ರಥಮವಾಗಿ ನಾವು ದೇವರನ್ನು ಇರಿಸಿಕೊಂಡು ಕೆಲಸವನ್ನು ಮಾಡಬೇಕು. When we pray, we should not pray like the pagans who think they'll be heard because of many words. No, we should try to manipulate God because our God knows our needs before we ask. ನಾವು ಲೋಕದ ಜನರ ಹಾಗೆ ನಾವು ಕೇಳಿದ್ದನ್ನೇ ಪದೇ ಪದೇ ಕೇಳಿ ಪ್ರಾರ್ಥಿಸಬಾರದು. ಯಾಕಂದರೆ ನಮ್ಮ ಉದ್ದವಾದ ಪ್ರಾರ್ಥನೆಯಿಂದ ಮಾತ್ರ ದೇವರು ಉತ್ತರವನ್ನು ಕೊಡುತ್ತಾನೆ ಎಂಬುದಾಗಿ ತಿಳಿದುಕೊಳ್ಳುವುದು ತಪ್ಪಾಗಿರುತ್ತದೆ. Today we will focus on Matthew's Gospel chapter 6 verse 9 to 15. ಇವತ್ತು ನಾವು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 9ನೇ ವಾಕ್ಯದಿಂದ 15ನೇ ವಾಕ್ಯದವರೆಗೆ ಧ್ಯಾನ ಮಾಡೋಣ. I titled today's sermon, This is how you should pray. ನೀವು ಹೀಗೆ ಪ್ರಾರ್ಥಿಸಬೇಕು ಎಂಬ ಸಂದೇಶವನ್ನು ಇಂದು ನಾವು ಕೇಳಲಿಕ್ಕಿದ್ದೇವೆ. Many people call this as Lord's Prayer, but this is a model prayer. Jesus has taught his disciples to pray. ಅನೇಕರು ಇದಕ್ಕೆ ಕರ್ತನು ಕಲಿಸಿಕೊಟ್ಟಂತ ಪ್ರಾರ್ಥನೆ ಎಂಬುದಾಗಿ ಹೇಳುತ್ತಾರೆ. ಆದರೆ ಕರ್ತನು ನಾವು ಯಾವ ರೀತಿಯಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಒಂದು ಮಾದರಿಯ ಪ್ರಾರ್ಥನೆಯನ್ನು ಮಾತ್ರ ಕಲಿಸಿದ್ದಾನೆ. First, let's see to whom this prayer is addressed. ಮೊದಲನೆಯದಾಗಿ ಈ ಒಂದು ಪ್ರಾರ್ಥನೆ ಯಾರಿಗಾಗಿ ಮಾಡಲ್ಪಟ್ಟಿದೆ? Verse 9. 9ನೇ ವಾಕ್ಯ. This then is how you should pray, Our Father in heaven. ಆದ್ದರಿಂದ ನೀವು ಹೀಗೆ ಪ್ರಾರ್ಥಿಸಿರಿ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. To whom the prayer is addressed? ಈ ಪ್ರಾರ್ಥನೆಯು ಯಾರಿಗಾಗಿ ಮಾಡಲ್ಪಟ್ಟಿದೆ? To our Father. ಪರಲೋಕದಲ್ಲಿರುವಂತಹ ನಮ್ಮ ತಂದೆಗೆ. He is not a grandfather. ಆತನು ನಮ್ಮ ಅಜ್ಜನ ತರ ಅಲ್ಲ. He is a good father. ಆತನು ಒಳ್ಳೆ ತಂದೆ He is a ಆಗಿದ್ದಾನೆ. great father. ಆತನು ಶ್ರೇಷ್ಠನಾದ He is a ತಂದೆ. gracious father. ಆತನು ಕೃಪೆಯಿಂದ He is a ತುಂಬಿದಂತ generous ತಂದೆ. father. ಆತನು ಧಾರಾಳವಾಗಿರುವಂತ He ತಂದೆ. is a perfect father. ಆತನು ಪರಿಪೂರ್ಣವಾದಂತ He is ತಂದೆ. our father. ಆತನು ನಮ್ಮ ತಂದೆ He is not ಆಗಿದ್ದಾನೆ. only one person's father. ಆತನು ಒಬ್ಬರಿಗೆ ಮಾತ್ರ He ತಂದೆ is the ಆಗಿರಲ್ಲ. father of all those who are saved by grace. ಕೃಪೆಯಿಂದ ರಕ್ಷಣೆ ಹೊಂದಿದವರಿಗೆ ಎಲ್ಲರಿಗೂ ಆತನು ತಂದೆ ಆಗಿರುತ್ತಾನೆ. We can approach him. How we can approach him? Romans chapter 8 verse 15. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 15ನೇ ವಾಕ್ಯ. ಯಾವ ರೀತಿಯಾಗಿ ನಾವು ತಂದೆ ಬಳಿಗೆ ಬರಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. Not with the spirit of fear. ಭಯದಿಂದ ನಾವು ಕರ್ತನ ಬಳಿಯಲ್ಲಿ ಬರುತ್ತಾ ಇಲ್ಲ. What it says, verse 15. 15ನೇ ವಾಕ್ಯ. For you did not receive a spirit that makes you a slave again to fear, but you received the spirit of sonship. And by him we cry, Abba, Father. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 15ನೇ ವಾಕ್ಯ ಹೀಗೆ ಹೇಳುತ್ತದೆ, ನಿಮ್ಮಲ್ಲಿ ಪುನಃ ಭಯಕ್ಕೆ ದಾಸನಾಗಿ ಮಾಡುವ ಆತ್ಮನನ್ನು ನೀವು ಹೊಂದದೆ ಪುತ್ರರ ಆತ್ಮವನ್ನು ಹೊಂದಿದವನಾಗಿ ಅಪ್ಪ, ತಂದೆಯೇ ಎಂದು ಕರೆಯುತ್ತೇವೆ. In Aramaic language, Abba means Appa or Daddy. ನಾವು ನೋಡುತ್ತೇವೆ ಅರಾಮಿಕ್ ಭಾಷೆಯಲ್ಲಿ ಅಬ್ಬಾ ಎಂಬುದಾಗಿ ಹೇಳುವಾಗ ಅಪ್ಪ ಅಥವಾ ತಂದೆಯೇ ಎಂಬುದಾಗಿ In ಕರೆಯುವುದು. other words, we have a spirit of sonship. Don't approach God with that fear a slave has towards his master. ಇನ್ನೊಂದು ಮಾತಿನಲ್ಲಿ ಹೇಳುವುದು ಏನಂದ್ರೆ,
ಪುತ್ರನ ಭಾಗ್ಯ ನಮಗೆ ಕೊಡಲ್ಪಟ್ಟಿದೆ. ಆ ಕಾರಣದಿಂದ ಒಬ್ಬ ದಾಸನು ತನ್ನ ಯಜಮಾನನ ಬಳಿಯಲ್ಲಿ ಭಯದಿಂದ ಹೋಗುವ ಹಾಗೆ ತಂದೆಯಾದ ದೇವರ ಬಳಿಗೆ ಭಯದಿಂದ ಬರುವ ಅಗತ್ಯವಿಲ್ಲ. A slave who is bought by the master, he is always in fear because he don't know what the master is going to do. ಒಬ್ಬ ದಾಸನು ಯಜಮಾನನ ಬಳಿಗೆ ಬರುವಾಗ ಭಯದಿಂದ ಯಾವಾಗಲೂ ಬರುವಾತನಾಗಿದ್ದಾನೆ. ಯಾಕಂದ್ರೆ ಯಜಮಾನನ ಮನಸ್ಸನ್ನು ಒಬ್ಬ ದಾಸನು ತಿಳಿದುಕೊಂಡಿಲ್ಲ. There is a wolf man in the world. ಈ ಲೋಕದಲ್ಲಿ ಒಬ್ಬ ತೋಳದ ಮನುಷ್ಯನಿದ್ದಾನೆ. That man went and lived among the wolves. ಈ ವ್ಯಕ್ತಿಯು ಹೋಗಿ ತೋಳಗಳ ಮಧ್ಯದಲ್ಲಿ ಆತನು ವಾಸವಾಗಿದ್ದನು. Same way, ಅದೇ ರೀತಿಯಾಗಿ our heavenly Father came down in Jesus Christ to die in behalf of us. ನಮ್ಮ ತಂದೆಯಾದ ದೇವರು ಯೇಸುವಿನ ಮುಖಾಂತರ ನಮಗೋಸ್ಕರ ಪ್ರಾಣ ಕೊಡುವುದಕ್ಕಾಗಿ ಲೋಕಕ್ಕೆ ಬಂದನು. Where is our Father? ನಮ್ಮ ತಂದೆಯು ಎಲ್ಲಿದ್ದಾನೆ? He is in heaven. ಆತನು ಪರಲೋಕದಲ್ಲಿ ಇರುವಾತನಾಗಿದ್ದಾನೆ. Solomon built a big temple. ಸೊಲೊಮೋನನು ಒಂದು ದೊಡ್ಡ ಆಲಯವನ್ನು ಕಟ್ಟಿಸಿದನು. And in the dedication prayer invoked the presence of God. ಮತ್ತು ಆ ಒಂದು ಸಮರ್ಪಣೆ ಪ್ರಾರ್ಥನೆಯ ಸಮಯದಲ್ಲಿ ದೇವರೇ ನಿನ್ನ ಪ್ರಸನ್ನತೆಯಲ್ಲಿ ಇಳಿದು ಬರಲೆಂಬುದಾಗಿ ಬೇಡಿಕೊಳ್ಳುತ್ತಾನೆ. And smoke filled that temple. ಆ ಸಮಯದಲ್ಲಿ ಇಡೀ ಒಂದು ಆಲಯದಲ್ಲಿ ಹೊಗೆ ತುಂಬಿಕೊಂಡಿತ್ತು. Solomon in his wisdom said, we can't have a place to box God. ಆ ಸಮಯದಲ್ಲಿ ಜ್ಞಾನದಿಂದ ತುಂಬಲ್ಪಟ್ಟ ಸೊಲೊಮೋನನು ಹೀಗೆ ಹೇಳುತ್ತಾನೆ, ದೇವರನ್ನು ನಮ್ಮ ಪೆಟ್ಟಿಗೆಯೊಳಗೆ ಹಾಕಿಕೊಳ್ಳಲು ಸಾಧ್ಯವಿಲ್ಲ. And after that dedication prayer, God spoke to Solomon again. ಈ ಒಂದು ಸಮರ್ಪಣೆಯ ಪ್ರಾರ್ಥನೆಯ ನಂತರ ಮತ್ತೊಂದು ಸಾರಿ ದೇವರು ಸೊಲೊಮೋನನ ಸಂಗಡ In ಮಾತನಾಡುತ್ತಾನೆ. 1 Kings 9 verse 3, you can see the response of God. ಒಂದು ಅರಸುಗಳು 9ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ದೇವರ ಆ ಒಂದು ಪ್ರತ್ಯುತ್ತರವನ್ನು ನಾವಲ್ಲಿ God ಕಾಣಬಹುದು. said, my eyes, my heart always will be there. ಅಲ್ಲಿ ದೇವರು ಹೇಳಿದಂಥ ಮಾತೇನೆಂದರೆ, ನನ್ನ ಹೃದಯವು ನನ್ನ ಕಣ್ಗಳು ಸತತವಾಗಿಯೂ ಆಲಯದಲ್ಲಿ ನಿತ್ಯವಾಗಿಯೂ ಇರುತ್ತವೆ. Some days I play cricket with my kids there above the terrace. ಕೆಲವೊಂದು ಸಾರಿ ಮಕ್ಕಳ ಸಂಗಡ ನಮ್ಮ ಟೆರೆಸ್ಸಿನ ಮೇಲೆ ನಾವು ಕ್ರಿಕೆಟ್ ಆಟ ಆಡುತ್ತೇವೆ. And the ball goes down. ಆ ಒಂದು ಚೆಂಡು ಅದು ಕೆಳಗೆ ಬೀಳುವಾಗ And they will ask me, come down with us. I say, no, you go. My eyes are there always watching over ಅವರು you. ಆ ಚೆಂಡನ್ನು ತರುವುದಕ್ಕೆ ನನ್ನ ಜೊತೆಗೆ ಬಾ ಎಂಬುದಾಗಿ ಹೇಳುವಾಗ ನಾನು ಅವ್ರಿಗೆ ಹೇಳುವಂತ ಮಾತು ಏನೆಂದರೆ, ನೀವು ಕೆಳಗೆ ಹೋಗಿರಿ, ನನ್ನ ಕಣ್ಣುಗಳು ಯಾವಾಗಲೂ ನಿಮ್ಮ ಮೇಲಿರುತ್ತದೆ, ಏನಾಗುವುದಿಲ್ಲ I am ಎಂಬುದಾಗಿ. watching, but I am not with them down there. ನಾನು ಮೇಲಿಂದಲೇ ನೋಡುತ್ತಾ ಇದ್ದೇನೆ, ಆದ್ರೆ ಅವ್ರ ಜೊತೆಯಲ್ಲಿ ಕೆಳಗೆ Our ಹೋಗಿಲ್ಲ. Heavenly Father says, I am not in the temples built by human hands. ಆ ಸ್ವರ್ಗೀಯ ತಂದೆ ಹೇಳುವಂತ ಮಾತೇನೆಂದರೆ, ಮನುಷ್ಯನು ನಿರ್ಮಿಸಿದಂತ ಆಲಯದಲ್ಲಿ ನಾನಿಲ್ಲ, But he stays somewhere. ಆದ್ರೆ ಆತನು ಇನ್ನೊಂದು ಸ್ಥಳದಲ್ಲಿ Where ಇರುವಾತನಾಗಿದ್ದಾನೆ. does God love to stay? ನಮ್ಮ ದೇವರು ಇರುವುದಕ್ಕೆ ಮನಸ್ಸು ಮಾಡುವಂತ ಸ್ಥಳ ಯಾವುದಾಗಿದೆ? Isaiah 57 verse 15 says, ಏಷಾಯನ ಪ್ರವಾದನೆ ಗ್ರಂಥ 57ನೇ ಅಧ್ಯಾಯದ 15ನೇ ವಾಕ್ಯ ಹೀಗೆ ಹೇಳುತ್ತದೆ, For this is what the high and lofty one says, he who lives forever, whose name is holy. I live in a high and holy place, but also with him who is contrite and lowly in spirit, to revive the spirit of lowly and revive the heart of the contrite. ಏಕೆಂದರೆ ಉನ್ನತನು ಮಹೋನ್ನತನು ನಿತ್ಯವಾಗಿ ವಾಸಿಸುವನು, ಪರಿಶುದ್ಧನೆಂದು ಹೆಸರುಳ್ಳವನು ಹೀಗೆ ಹೇಳುತ್ತಾನೆ, ಉನ್ನತವಾದ ಪರಿಶುದ್ಧ ಸ್ಥಳದಲ್ಲಿ ವಾಸಿಸುವ ನಾನು, ಆದರೂ ಪಶ್ಚಾತ್ತಾಪ ಪಡುವ ದೀನರೊಂದಿಗೆ ನಾನಿದ್ದೇನೆ. ದೀನನ ಆತ್ಮನನ್ನು ಹಾಗೂ ಪಶ್ಚಾತ್ತಾಪದ ಮನಸ್ಸನ್ನು ಉಜ್ಜೀವಗೊಳಿಸುವನಾಗಿದ್ದೇನೆ. In other words, when you approach God's presence, always approach with a humble, lowly spirit. ಇನ್ನೊಂದು ಮಾತಿನಲ್ಲಿ, ನೀವು ದೇವರ ಪ್ರಸನ್ನತೆಗೆ ಬರುವಾಗ ಯಾವಾಗಲೂ ಒಂದು ಪಶ್ಚಾತ್ತಾಪ ಹೃದಯದಿಂದ ದೀನ ಮನಸ್ಸಿನಿಂದ ಆತನ ಬಳಿಯಲ್ಲಿ ಬರಬೇಕು. God is God who created the whole world, owner of the whole world. Never forget that. ಭೂಮ್ಯಾಕಾಶವನ್ನು ನಿರ್ಮಿಸಿದಂತ ಯೆಹೋವನೇ ಕರ್ತನೆಂಬುದಾಗಿ ನೀವೆಂದಿಗೂ ಮರೆಯಬಾರದು. Don't decree and declare to God, he is not a slave. ದೇವರಿಗೆ ನೀವು ಅಪ್ಪಣೆಯನ್ನು ಕೊಡುವಂತವರಾಗಿರಬೇಡ್ರಿ, ಯಾಕಂದ್ರೆ ದೇವರು ನಮ್ಮ ದಾಸನಲ್ಲ. That's why Messianic Psalm 2 verse 11 says, serve the Lord with rejoicing and rejoice
in the presence of the Lord with trembling. ಆದ್ದರಿಂದ ಕೀರ್ತನೆಗಳು ಎರಡನೇ ಕೀರ್ತನೆ 11ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಭಯದಿಂದ ಯೆಹೋವನ ಸೇವೆಯನ್ನು ಮಾಡಿರಿ, ನಡುಗುತ್ತಾ ಉಲ್ಲಾಸ ಪಡಿರಿ. We should balance both. ನಮ್ಮ ಜೀವಿತದಲ್ಲಿ ಒಂದು ಸಮತೋಲನ There is ಇರಬೇಕು. places where God's people whistled in scripture. ಕೆಲವೊಂದು ಭಾಗ, ದೇವರ ವಾಕ್ಯದ ಭಾಗಗಳಲ್ಲಿ ದೇವ ಜನರು ಸ್ತುತಿಸುವಂತ ಸಮಯದಲ್ಲಿ ಅವರು ವಿಸಿಲ್ ಮಾಡುತ್ತಾ ಇದ್ದರು. But today we have reduced entertainment service where we get pleasure whistling not for God, for our own pleasures. ನಾವು ನೋಡುತ್ತೇವೆ ಈ ದಿನಗಳಲ್ಲಿ ನಾವು ಮನೋರಂಜನೆಯ ಆರಾಧನೆಯನ್ನು ಮಾಡುತ್ತಾ ದೇವರಿಗೆ ಆ ಒಂದು ಆನಂದವನ್ನು ಕೊಡದೆ ಆ ಮನೋರಂಜನೆಯಲ್ಲೇ ನಾವು ಭಾಗವಹಿಸುವುದಕ್ಕೆ ಬಯಸುತ್ತೇವೆ. Never ever take God for granted. ನಾವು ದೇವರನ್ನು ಎಂದಿಗೂ ಸರಳವಾಗಿ ತೆಗೆದುಕೊಳ್ಳಬಾರದು. In Exodus we saw they built the calf idol, they ate, they enjoyed, and they rejoiced to play, forgetting who God is, and then 3,000 dead that day. ನಾವು ನೋಡುತ್ತೇವೆ ವಿಮೋಚನಾ ಕಾಂಡ ಪುಸ್ತಕದಲ್ಲಿ ಅಲ್ಲಿ ಜನರು ಒಂದು ಬಸವನ ಮೂರ್ತಿಯನ್ನು ನಿರ್ಮಿಸಿ ಅಲ್ಲಿ ಕೊಂಡಾಡುತ್ತಾ ಅರಬಟಿಸುತ್ತಾ ಮನೋರಂಜನೆಯ ಸಮಯದಲ್ಲಿ ದೇವರು ತಾನೇ ಕೆಳಗಿಳಿದು ಬಂದು ಆ ದಿನದಂದು 3,000 ಜನರು ಸಾವಿಗೊಳಗಾದರು. Our prayer is addressed to the Father in heaven. ನಮ್ಮ ಪ್ರಾರ್ಥನೆಯು ತಂದೆಯಾದ ದೇವರಿಗೆ ಮಾಡಲ್ಪಟ್ಟಿದೆ. Our prayer is inclusive of all the community of people who believe or share the same faith. ನಮ್ಮಲ್ಲಿ ಎಲ್ಲರೂ ಒಂದೇ ನಂಬಿಕೆಯನ್ನು ಹೊಂದಿಕೊಂಡಿರುವಂತ ಈ ಸಮುದಾಯಕ್ಕಾಗಿ ಪ್ರಾರ್ಥನೆಯನ್ನು ನಾವು ಮಾಡುತ್ತೇವೆ. Now this prayer has 6 petitions. ಈ ಒಂದು ಪ್ರಾರ್ಥನೆಯಲ್ಲಿ 6 ಭಿನ್ನವಿಕೆಗಳು ಉಂಟು. The first 3 petitions is all about God first, and the next 3 petitions is all about our needs. ಮೊದಲನೆಯ 5 ಬೇಡಿಕೆಗಳು ದೇವರಿಗೋಸ್ಕರ ಮಾಡುವಂತದ್ದು, ಬರುವಂತ 3 ಬೇಡಿಕೆಗಳು ನಮ್ಮ ಸ್ವಂತ ಅಗತ್ಯಗಳಿಗೋಸ್ಕರ ಬೇಡುವಂತದ್ದಾಗಿದೆ. Let's see the God first portion. ಮೊದಲು ದೇವರು ಬಯಸುವಂತ ಸಂಗತಿಯನ್ನು Verse ನೋಡೋಣ. 9 and 10. 9 ಮತ್ತು 10ನೇ Our ವಾಕ್ಯ. Father in heaven, hallowed be your name. Your kingdom come, your will be done on earth as it is in heaven. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. Hallowed be your name. ನಿನ್ನ ನಾಮವು ಮಹಿಮೆ ಹೊಂದಲಿ. Your name let it be aware in the whole world. ನಿನ್ನ ಆ ಪರಿಶುದ್ಧವಾದ ನಾಮವು ಲೋಕದಲ್ಲೆಲ್ಲ Let ತಿಳಿಯಲ್ಪಡಲಿ. the whole world recognize your name. ಇಡೀ ಲೋಕವೇ ನಿನ್ನ ನಾಮವನ್ನು ಗುರುತಿಸಲಿ. And not only that, ಅಷ್ಟು ಮಾತ್ರವಲ್ಲ, let your kingdom come, your ruler be over all the earth. ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಈ ಭೂಲೋಕದಲ್ಲಿಯೂ ನೆರವೇರಲಿ. Let your rule be in every areas of my life ನನ್ನ and in ಜೀವಿತದ every human beings in every nook and corner of the world. ನನ್ನ ಜೀವಿತದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಭೂಮಿಯ ಮೇಲೆ ವಾಸವಾಗಿರುವಂತ ಎಲ್ಲಾ ಜನರಲ್ಲಿ ನಿನ್ನ ಚಿತ್ತವು ನೆರವೇರಲಿ. Governance is upon his shoulder. ಆಳುವಿಕೆಯು ಆತನ ಭುಜಬಲವಾಗಿದೆ. Kings has come, kings has gone. ಅರಸರು ಬಂದರು, ಅರಸರು ಹೊರಟು ಹೋದರು. Alexander the Great conquered the world within no time. He is out of the world. ಅಲೆಕ್ಸಾಂಡರ್ ದ ಗ್ರೇಟ್ ಎಂಬಾತನು ಇಡೀ ಲೋಕವನ್ನೇ ಜಯಿಸಿದ ನಂತರ ಆತನು ಚಿಕ್ಕ ವಯಸ್ಸಿನಲ್ಲಿಯೇ ಮೃತ But the ಹೊಂದಿದನು. ancient one is always on the throne. ಆದರೆ ಸೇನಾಧೀಶ್ವರನಾದ ಯೆಹೋವನು ಸತತವಾಗಿ ಸಿಂಹಾಸನರೂಢನಾಗಿದ್ದಾನೆ. Jesus same yesterday, today and forever. ಯೇಸು ನಿನ್ನೆ ಇದ್ದಂತೆ ಇವತ್ತು ನಿತ್ಯಕ್ಕೂ By the ಇರುವಾತನಾಗಿದ್ದಾನೆ. first coming, his light came into this world, and his light will fill the whole world. ಆತನು ಪ್ರಥಮವಾಗಿ ಬಂದಾಗ ಲೋಕಕ್ಕೆ ಬೆಳಕಾಗಿ ಬಂದನು ಮತ್ತು ಆ ಬೆಳಕು ಲೋಕದಲ್ಲೆಲ್ಲ ತುಂಬಿಕೊಂಡಿತು. Let it all darkness be out. ಆತ ಆ ಬೆಳಕಿನ ನಿಮಿತ್ತವಾಗಿ ಎಲ್ಲ ಅಂಧಕಾರ ಶಕ್ತಿಯು ಹೊರಟು ಹೋಗಲಿ. And then we should pray, God's will be done. ಆನಂತರ ನಾವು ಪ್ರಾರ್ಥಿಸಬೇಕು, ದೇವರೇ ನಿನ್ನ ಚಿತ್ತವು ನೆರವೇರಲಿ. Where it should be done? ಆ ಚಿತ್ತವು ಎಲ್ಲಿ It should be done ನೆರವೇರಬೇಕು? on earth. ಅದು ಭೂಮಿಯ ಮೇಲೆ How it should be ನೆರವೇರಬೇಕು. done? ಹೇಗೆ ನೆರವೇರಬೇಕು?
as it is in heaven, ಸ್ವರ್ಗದಲ್ಲಿ ಪರಲೋಕದಲ್ಲಿ ಆಗುವ how ಪ್ರಕಾರ it is done in heaven. ಪರಲೋಕದಲ್ಲಿ ಹೇಗೆ ನೆರವೇರುತ್ತಾ ಇದೆ. Angels, ಅಲ್ಲಿ look at them. ಆ ದೇವದೂತರನ್ನು ನೀವು ನೋಡಿರಿ. Anytime they are there to take the orders from the Lord. ಪ್ರತಿ ಸಾರಿ ದೇವರ ಆ ಒಂದು ವಾಕ್ಯಕ್ಕೆ ಅವರು ಕೊಡುವಂತವರಾಗಿದ್ದಾರೆ. Angels are there to take the decrees and declarations and commands of the Lord. ದೇವರ ಅಪ್ಪಣೆಯ ಪ್ರಕಾರ ಕೆಲಸ ಮಾಡುವರು ದೇವರ ದೂತರಾಗಿದ್ದಾರೆ. Angels are not there to order God. ದೇವರಿಗೆ ಅಪ್ಪಣೆಯನ್ನು ಕೊಡುವುದಕ್ಕೆ ದೇವದೂತರಿಲ್ಲ. Angels joyfully accept all what God says. ಆದರೆ ದೇವರ ಅಪ್ಪಣೆಯನ್ನು ಕೊಡುವಾಗ ಸಂತೋಷದಿಂದ ಅಪ್ಪಣೆಯನ್ನು ಸ್ವೀಕರಿಸುವಂತವರು ದೇವದೂತರಾಗಿದ್ದಾರೆ. Angels willingly execute all what God asked them to do. ದೇವರು ಬಯಸುವಂತ ಎಲ್ಲಾ ಸಂಗತಿಗಳನ್ನು ಸ್ವಚಿತ್ತದಿಂದ ದೇವದೂತರು ಪರಿಪೂರ್ಣ ಮಾಡುತ್ತಾರೆ. Angels are not hesitating to accomplish the will of God without delay. In time, completely they finish the job God has assigned them. ತಡ ಮಾಡದೆ ಅದೇ ಸಮಯದಲ್ಲಿ ದೇವರ ಅಪ್ಪಣೆಗಳನ್ನು ಪೂರ್ತಿಗೊಳಿಸುವುದಕ್ಕೆ ಸಂಪೂರ್ಣವಾಗಿ ತಮ್ಮ ಕೆಲಸಗಳನ್ನು ಮುಗಿಸುವುದಕ್ಕೆ ದೇವದೂತರು ಸಿದ್ಧರಾಗಿದ್ದಾರೆ. That's why we should pray always. ಆದ್ದರಿಂದ ನಾವು ಯಾವಾಗಲೂ ಪ್ರಾರ್ಥನೆ Not ಮಾಡಬೇಕು. my will. ನನ್ನ ಚಿತ್ತವಲ್ಲ, Not your will. ನಿನ್ನ ಚಿತ್ತವಾಗಲಿ. How your will I'll do? ಹೇಗೆ ದೇವರ ಚಿತ್ತವನ್ನು ಮಾಡಲು Give me ಸಾಧ್ಯ? grace to do your will joyfully, willingly, without delay and completely, Lord. ಕರ್ತನೇ, ನಿನ್ನ ಚಿತ್ತವನ್ನು ಸಂಪೂರ್ಣವಾಗಿ ಪೂರ್ಣ ಮನಸ್ಸಿನಿಂದ ಸಂತೋಷದಿಂದ ತಡ ಮಾಡದೆ ಪರಿಪೂರ್ಣವಾಗಿ ಮಾಡುವುದಕ್ಕಾಗಿ ನನಗೆ ಸಹಾಯ ಮಾಡು. Every human being in this world, ಲೋಕದಲ್ಲಿರುವಂತಹ ಪ್ರತಿಯೊಬ್ಬರಿಗೆ ನೀನು ಸಹಾಯ all ಮಾಡು. my community, ನನ್ನ ಸಮುದಾಯದಲ್ಲಿರುವಂತಹ to accept ಪ್ರತಿಯೊಬ್ಬರು your will joyfully ನಿನ್ನ ಚಿತ್ತವನ್ನು ಸಂತೋಷದಿಂದ and ಸ್ವೀಕರಿಸುವುದಕ್ಕೆ, willingly implement in our life ಅದನ್ನು ಸ್ವಚಿತ್ತದಿಂದ ನಮ್ಮ ಜೀವಿತದಲ್ಲಿ without ನಿಭಾಯಿಸುವುದಕ್ಕೆ delay, ತಡ ಮಾಡದೆ ಅದನ್ನು to ನಾವು ಮಾಡಬೇಕು. complete it exactly the way God wants. ದೇವರು ಬಯಸುವ ಹಾಗೆ ತಡ ಮಾಡದೆ ಆತನ ವಾಕ್ಯಕ್ಕೆ ನಾವು John ವಿಧೇಯರಾಗಿರಬೇಕು. 17 will have the Lord's prayer. ಯೋಹಾನನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಕರ್ತನ Jesus ಪ್ರಾರ್ಥನೆಯನ್ನು is ನೋಡುತ್ತೇವೆ. praying to Heavenly Father. ಅಲ್ಲಿ ಯೇಸು ಸ್ವಾಮಿಯು ಪರಲೋಕದಲ್ಲಿರುವಂತಹ ತಂದೆಯಲ್ಲಿ ಬೇಡಿಕೊಳ್ಳುತ್ತಿದ್ದಾನೆ. He addresses the Heavenly Father, the Holy Father. ಆತನು ಸ್ವರ್ಗೀಯ ತಂದೆನು ಪರಿಶುದ್ಧನಾದಂತ ತಂದೆ ಎಂಬುದಾಗಿ Without ಕರೆಯುತ್ತಾನೆ. holiness, nobody can see Lord. ಪರಿಶುದ್ಧತೆ ಇಲ್ಲದೆ ಯಾವನು ದೇವರನ್ನು ನೋಡಲು To the Holy ಸಾಧ್ಯವಿಲ್ಲ. Father he says, ಆ ಸ್ವರ್ಗೀಯ ತಂದೆಗೆ ಆತನು ಹೇಳುತ್ತಾನೆ, I brought glory to your name. ದೇವರೇ ನಿನ್ನ ನಾಮಕ್ಕೆ ಮಹಿಮೆಯನ್ನು How I brought ತಂದಿದ್ದೇನೆ. glory to your name? ಹೇಗೆ ನಿನ್ನ ನಾಮಕ್ಕೆ ಮಹಿಮೆ ತಂದಿರುವುದು? By completely, exactly doing things the way you want it to be done. ಕರ್ತನೇ, ನೀನು ಬಯಸುವ ಹಾಗೆ ಸಂಪೂರ್ಣವಾಗಿ ಎಲ್ಲ ಸಂಗತಿಗಳನ್ನು ಮಾಡುವ By ಮುಖಾಂತರ finishing the task you assigned me to do. ನೀನು ನನಗೆ ಕೊಟ್ಟಿರುವಂತ ಕೆಲಸವನ್ನು ಮುಗಿಸುವುದಕ್ಕೆ ಮನಸ್ಸು May ಮಾಡಿದ್ದೇನೆ. God help each one of us to ದೇವರು ತಾನು ನಮಗೆ ಸಹಾಯ ಮಾಡಲಿ. bring glory to God's name. ದೇವರ ನಾಮಕ್ಕೆ ಮಹಿಮೆ ತರುವುದಕ್ಕಾಗಿ By finishing the task God assigns us every moments of our life. ನಮ್ಮ ಜೀವಿತದ ಕಾಲವೆಲ್ಲ ದೇವರು ಕೊಡುವಂತ ಎಲ್ಲಾ ಕೆಲಸಗಳನ್ನು ಸಂಪೂರ್ಣವಾಗಿ ನಾವು ಮಾಡುವುದಕ್ಕಾಗಿ. The next 3 petitions is all about our needs. ಮುಂದೆ ಬರುವಂತಹ 3 ಭಿನ್ನವಿಕೆಗಳು ಅದು ನಮ್ಮ ಅಗತ್ಯಗಳ ಬಗ್ಗೆ God ಬರೆಯಲ್ಪಟ್ಟಿದೆ. knows all our needs. ದೇವರು ನಮ್ಮ ಎಲ್ಲಾ ಅಗತ್ಯಗಳನ್ನು ತಿಳಿದುಕೊಂಡಿದ್ದಾನೆ. God is not here to fulfill all our wants. ದೇವರು ನಮ್ಮ ಬಯಕೆಗಳನ್ನೆಲ್ಲ ಪೂರೈಸುವುದಕ್ಕಿಲ್ಲ. God of the Bible is not teaching us self-indulgence to become worldly people. He teaches self-denial so that we will reflect Jesus Christ. ಸತ್ಯವೇದದಲ್ಲಿರುವಂತಹ ದೇವರು ಎಲ್ಲಾ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಲೌಕಿಕರಾಗುವುದಕ್ಕೆ ನಮಗೆ ಪ್ರಾರ್ಥನೆ ಕಲಿಸುತ್ತಾ ಇಲ್ಲ. ಆದರೆ ನಮ್ಮನ್ನೇ ನಾವು ತ್ಯಜಿಸಿಕೊಂಡು ದೇವರ ರಾಜ್ಯಕ್ಕೆ ಸಿದ್ಧವಾಗಬೇಕೆಂಬುದಾಗಿ ಆತನು ಮನಸ್ಸು Verse ಮಾಡುತ್ತಾನೆ. 11 to 15. 11ನೇ ವಾಕ್ಯದಿಂದ Give 15ನೇ us ವಾಕ್ಯ, today our daily bread. ನಮ್ಮ ಅನುದಿನದ ಆಹಾರವನ್ನು ನಮಗೆ ಈ ದಿನವೂ ದಯಪಾಲಿಸು. Every day we should ask for our daily bread. ಪ್ರತಿನಿತ್ಯವೂ ನಮ್ಮ ಅನುದಿನದ ಆಹಾರಕ್ಕಾಗಿ ಕರ್ತನಲ್ಲಿ ಬೇಡಿಕೊಳ್ಳಬೇಕು. Any animals, when they are hungry, they will kill another animal and finish it off. ಯಾರಿಗಾದರೂ ಈ ಪ್ರಾಣಿಗಳಿಗೆ ಹಸಿವಾಗಿದ್ದರೆ ಆ ದಿನ ಆ ಹಸಿವನ್ನು ತೆಗೆಯುವುದಕ್ಕಾಗಿ ಇನ್ನೊಂದು ಪ್ರಾಣಿಯನ್ನು ಕೊಂದು ತಿನ್ನುತ್ತವೆ. You never seen any animals kill that many animals and store it up in fridge for next generation. ನಾವು ನೋಡುತ್ತೇವೆ ಪ್ರಾಣಿಗಳ ಈ ಜಗತ್ತಿನಲ್ಲಿ ಅವು
ಅವುಗಳಿಗೆ ಬೇಕಾಗಿರುವಂತ ಹೆಚ್ಚಿನ ಪ್ರಾಣಿಗಳನ್ನು ಸಾಯಿಸಿ ಮುಂಬರುವಂತ ತಲೆಮಾರಿಗೆ ಅವರು ಅದನ್ನು ಸಂಗ್ರಹಿಸಿಡುವುದಿಲ್ಲ. When 2019 COVID came, lockdown came, US, some people stored up to 3,000 kg meat. ಈ ಕೋವಿಡ್ ಬಂದಂತ ಸಮಯದಲ್ಲಿ ಅಮೆರಿಕ ದೇಶದಲ್ಲಿ 2019ನೇ ಇಸ್ವಿಯಲ್ಲಿ ಕೆಲವು ಜನರು 3,000 ಕಿಲೋ ಮಾಂಸವನ್ನು ತಮ್ಮ ಫ್ರಿಡ್ಜ್ಗಳಲ್ಲಿ ಅವರು ಸಂಗ್ರಹಿಸಿಕೊಂಡಿದ್ದರು. We are very greedy, we are very selfish. ನಾವು ಬಹಳಷ್ಟು ಆಸೆ ಪಡುವಂತ ಜನರು ಸ್ವಾರ್ಥಿಗಳಾಗಿದ್ದೇವೆ. God taught us pray for daily bread. ದೇವರು ಕರ್ತನು ಕಲಿಸಿಕೊಟ್ಟಂತ ಪ್ರಾರ್ಥನೆ ನಮ್ಮ ಅನುದಿನದ ಆಹಾರವನ್ನು Not ದಯಪಾಲಿಸು. only my daily bread, ನನ್ನ ಅನುದಿನದ ಆಹಾರ not only ಮಾತ್ರವಲ್ಲ, my family's daily bread. ನನ್ನ ಕುಟುಂಬದ ಅನುದಿನದ ಆಹಾರ Our ಮಾತ್ರವಲ್ಲ, daily bread means the daily bread for every member of the community. ನಮ್ಮ ಸಮುದಾಯದಲ್ಲಿ ಸೇರ್ಪಡೆ ಆಗಿರುವಂತ ಪ್ರತಿಯೊಬ್ಬರ ಅನುದಿನದ ಆಹಾರಕ್ಕಾಗಿ ನಾವು He ಪ್ರಾರ್ಥಿಸಬೇಕು. has promised us to carry the daily burdens of our life. ನಮ್ಮ ಜೀವಿತದಲ್ಲಿ ಅನುದಿನದ ಭಾರಗಳನ್ನು ಹೊರುವುದಕ್ಕಾಗಿ ಆತನು ವಾಗ್ದಾನ ಮಾಡಿದ್ದಾನೆ. Psalm 68 verse 19, the psalmist is praising the Lord who daily carries the burden, who is our Savior too. ಕೀರ್ತನೆಗಳು 68ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ಇಲ್ಲಿ ಕೀರ್ತನೆಗಾರನು ಹೀಗೆ ಹೇಳುವಾತನಾಗಿದ್ದಾನೆ, ಪ್ರತಿದಿನ ನಮ್ಮ ಭಾರವನ್ನು ಹೊರುವ ನಮ್ಮನ್ನು ರಕ್ಷಿಸುವ ದೇವರಿಗೆ ಸ್ತುತಿ ಉಂಟಾಗಲಿ. Every day we remember enjoying the needs God provides, that time remember every other member of the family of God. ನಾವು ಪ್ರತಿನಿತ್ಯವೂ ನಮ್ಮ ಅನುದಿನದ ಆಹಾರವನ್ನು ಸ್ವೀಕರಿಸುವಂತ ಸಮಯದಲ್ಲಿ ನಮ್ಮ ಸಮುದಾಯದಲ್ಲಿರುವಂತಹ ಪ್ರತಿಯೊಬ್ಬರನ್ನು ನಾವು ನೆನೆಸಿಕೊಳ್ಳಬೇಕು. Verse 12 is the next petition, that is about forgiveness. 12ನೇ ವಾಕ್ಯ ಮುಂದಿನ ಮನವಿಯಾಗಿದೆ, ಅದು ಒಂದು ಕ್ಷಮಾಪಣೆಯ ಬಗ್ಗೆ ಬರೆಯಲ್ಪಟ್ಟಿದೆ. Forgive us our debts as we also have forgiven our debtors. ನಮ್ಮ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. We all are saved sinners who may sin. ನಾವೆಲ್ಲರೂ ಕ್ಷಮಾಪಣೆ ಹೊಂದಿದಂತ ಪಾಪಿಗಳಾಗಿದ್ದೇವೆ. ಪಾಪ ಮಾಡುವುದಕ್ಕೆ ನಮ್ಮಲ್ಲಿ ಸಾಧ್ಯತೆಯುಂಟು. Nobody is good like Jesus, deserving anything from God. ಯೇಸು ಸ್ವಾಮಿ ಹಾಗೆ ನಾವು ಯಾರು ಅಷ್ಟು ಒಳ್ಳೆಯವರಲ್ಲ, ಅಥವಾ ದೇವರಿಂದ ಪಡೆದುಕೊಳ್ಳುವುದಕ್ಕೆ ನಾವು ಅರ್ಹತೆಯನ್ನು ಹೊಂದಿಕೊಂಡಿಲ್ಲ. Humbly we should approach Lord in mercy. ನಾವು ಕರುಣೆಯುಳ್ಳಂಥ ದೇವರ ಬಳಿಯಲ್ಲಿ ದೀನ ಸ್ವಭಾವದಿಂದ ಮುಂದೆ We ಬರಬೇಕು. all have sinned and keep sinning till Christ comes. ನಾವೆಲ್ಲರೂ ಪಾಪ ಮಾಡಿದ್ದೇವೆ, ಕ್ರಿಸ್ತನು ಬರುವ ತನಕ ಪಾಪದಲ್ಲಿ We should ಇರುತ್ತೇವೆ. pray, God help me Lord to be a saved sinner. God help me Lord to be a forgiven sinner and live a holy life just like Christ, as much as a saved sinner can be. ಪ್ರತಿನಿತ್ಯವೂ ನಮ್ಮ ಪ್ರಾರ್ಥನೆ ಇದಾಗಿರಬೇಕು, ತಂದೆಯಾದ ದೇವರೇ ನನ್ನ ಪಾಪವನ್ನು ಕ್ಷಮಿಸು. ಕ್ಷಮಾಪಣೆ ಹೊಂದಿದಂಥ ಒಬ್ಬ ಪಾಪಿಯು ಎಷ್ಟು ಪರಿಶುದ್ಧನಾಗಲು ಸಾಧ್ಯತೆಯುಂಟೋ ಅಷ್ಟು ಪರಿಶುದ್ಧನಾಗಿ ನಾನು ಬಾಳುವುದಕ್ಕಾಗಿ ನನಗೆ ಸಹಾಯ ಮಾಡು. We live in a fallen world. We ourselves is fallen human beings, and in a fallen world filled with fallen human beings, sin is inevitable. ನಾವು ನೋಡುತ್ತೇವೆ, ಬಿದ್ದು ಹೋದಂಥ ಲೋಕದಲ್ಲಿ ನಾವು ಬದುಕುವಂತವರಾಗಿದ್ದೇವೆ. ಈ ಬಿದ್ದು ಹೋದಂಥ ಲೋಕದಲ್ಲಿ ನಾವು ಬದುಕುವಾಗ ಪಾಪ ಮಾಡುವುದು We ಸಹಜವಾಗಿರುತ್ತದೆ. wound each other, we will enjoy troubling each other. That's all is nature, the human nature. ಮನುಷ್ಯನ ಸ್ವಭಾವ ಇನ್ನೊಬ್ಬರನ್ನು ನೋಯಿಸುವುದು, ಇನ್ನೊಬ್ಬರನ್ನು ತಳ್ಳಿ ಮೇಲಕ್ಕೆ ಬರುವುದು ಇದಾಗಿರುತ್ತದೆ. Forgiveness is divine. ನಾವು ನೋಡುತ್ತೇವೆ, ಕ್ಷಮಿಸುವುದು ಇದು ಒಂದು ದೈವಿಕವಾದಂತಹ Verse ಸ್ವಭಾವ. 14 and 15 gives us condition for answered prayers. 14 ಮತ್ತು 15ನೇ ವಾಕ್ಯ, ಒಂದು ವೇಳೆ ನಮ್ಮ ಪ್ರಾರ್ಥನೆಗೆ ಸದುತ್ತರ ಬೇಕಾಗಿದ್ದರೆ ಇಲ್ಲಿ ಷರತ್ತುಗಳು If ಬರೆಯಲ್ಪಟ್ಟಿವೆ. we are not forgiving others, then our sins will not be forgiven, our prayers won't be answered. ಒಂದು ವೇಳೆ ನಾವು ಇತರರನ್ನು ಕ್ಷಮಿಸದಿದ್ದರೆ ನಮ್ಮ ಪಾಪಗಳನ್ನು ದೇವರು ಕ್ಷಮಿಸುವುದಿಲ್ಲ. ಆನಂತರ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಹೊಂದಿಕೊಳ್ಳಲು ನಮಗೆ Verse ಸಾಧ್ಯವಿಲ್ಲ. 14, for if you forgive men when they sin against you, your heavenly Father will also forgive you. But if you do not forgive men their sins, your Father will not forgive your sins. ಜನರು ತಪ್ಪುಗಳನ್ನು ನೀವು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮನ್ನು ಕ್ಷಮಿಸುವನು. ನೀವು ಜನರ
ತಪ್ಪುಗಳನ್ನು ಕ್ಷಮಿಸದಿದ್ದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು If ಕ್ಷಮಿಸುವುದಿಲ್ಲ. you not let go the injuries people has done against you, then you will not release God's blessing on your own life. ಒಂದು ವೇಳೆ ನೀವು ಜನರನ್ನು ಕ್ಷಮಿಸದಿದ್ದರೆ, ಅವರು ನಿಮ್ಮ ವಿರುದ್ಧವಾಗಿ ಮಾಡುವಂತ ತಪ್ಪುಗಳನ್ನು ನೀವು ಯಾವಾಗಲೂ ಮನಸ್ಸಿಗೆ ತಂದುಕೊಳ್ಳುವುದಾಗಿದ್ದರೆ ನಮ್ಮ ತಂದೆಯಾದ ದೇವರು ಸಹ ನಮ್ಮ ಪಾಪಗಳನ್ನು ಕ್ಷಮಿಸುವುದಿಲ್ಲ. The third petition is verse 13. ನಾವು ನೋಡ್ತೇವೆ ಮೂರನೆಯ ಮನವಿಯು 13ನೇ ವಾಕ್ಯದಲ್ಲಿ And ಬರೆಯಲ್ಪಟ್ಟಿದೆ. lead us not into temptation, but deliver us from the evil one. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. Hebrews chapter 4 verse 15 says, ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 15ನೇ ವಾಕ್ಯ ಹೀಗೆ ಹೇಳುತ್ತದೆ, For we do not have a high priest who is unable to sympathize with our weaknesses, but we have one who has been tempted in every way, just as we are, yet was without sin. ನಮಗಿರುವ ಮಹಾಯಾಜಕನು ನಮ್ಮ ಬಲಹೀನತೆಗಳನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಅವನು ಸರ್ವ ವಿಷಯಗಳಲ್ಲಿಯೂ ನಮ್ಮ ಹಾಗೆ ಶೋಧನೆಗೆ ಗುರಿಯಾದರೂ ಪಾಪರಹಿತನಾಗಿದ್ದನು. Jesus was tempted in every way, just like every other human being, but he never yielded to temptation, never sinned. ಯೇಸು ಸ್ವಾಮಿ ನಮ್ಮೆಲ್ಲರ ಹಾಗೆ ಅನೇಕ ಶೋಧನೆಗಳಿಗೆ ಒಳಗಾದನು, ಆದರೆ ಪಾಪವನ್ನು ಮಾತ್ರ ಮಾಡಲಿಲ್ಲ. What was the secret of Jesus? How he overcame sin? ಯೇಸು ಸ್ವಾಮಿಯ ರಹಸ್ಯ ಏನಾಗಿತ್ತು? ಆತನು ಪಾಪವನ್ನು ಹೇಗೆ ಜಯಿಸಿದನು? Hebrews next chapter 5 verse 7 says, during the days of Jesus' life on earth, he offered up prayers and petitions with loud cries and tears to the one who could save him from death, and he was heard because of his reverent submission. ನಾವು ನೋಡ್ತೇವೆ ಯೇಸು ಸ್ವಾಮಿ ಭೂಲೋಕದಲ್ಲಿ ಹೇಗೆ ಶೋಧನೆಯ ಮೇಲೆ ಜಯ ಹೊಂದಿದನೆಂದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 7ನೇ ವಾಕ್ಯ ಹೀಗೆ ಹೇಳುತ್ತದೆ, ಕ್ರಿಸ್ತನು ಭೂಲೋಕದ ಮೇಲಿನ ಜೀವನದ ದಿನದಲ್ಲಿ ಮರಣದಿಂದ ತಪ್ಪಿಸಲು ಶಕ್ತನಾಗಿರುವಾತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ಭಯಭಕ್ತಿಯ ನಿಮಿತ್ತವಾಗಿ ಕೇಳಲ್ಪಟ್ಟನು. We live in a polluted world. ನಾವು ಒಂದು ಕಲ್ಮಶದಿಂದ ತುಂಬಲ್ಪಟ್ಟಂತಹ ಲೋಕದಲ್ಲಿ ಬದುಕುತ್ತಿದ್ದೇವೆ. Pollution is increasing day by day. ಕಲ್ಮಶವು ಎಲ್ಲಾ ಕಡೆಯಲ್ಲೂ ದಿನಂಪ್ರತಿ It is ಹೆಚ್ಚುತ್ತಾ ಇದೆ. growing exponentially. ನಾವು ತಿಳಿಯುವಕ್ಕಿಂತ ಹೆಚ್ಚಾಗಿ ಅದು ಆಗುತ್ತಾ ಇದೆ. We live in a sin toxic, sex toxic world. ನಾವು ನೋಡುತ್ತೇವೆ, ನಾವು ಪಾಪದಿಂದ ತುಂಬಲ್ಪಟ್ಟಂತಹ ಈ ಲೋಕದಲ್ಲಿ ಬದುಕುತ್ತಾ And ಇದ್ದೇವೆ. that's why we should pray, God, lead us not into temptation, deliver us from the evil one. ಆದ್ದರಿಂದ ಪ್ರತಿನಿತ್ಯ ನಮ್ಮ ಪ್ರಾರ್ಥನೆ ಇದಾಗಿರಬೇಕು, ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು The ತಪ್ಪಿಸು. evil one is marketing his products. ಈ ಕೇಡು ಮಾಡುವಾತನು ತನ್ನ ಸಂಗತಿಗಳನ್ನೆಲ್ಲ ಜಾಹೀರಾತು He knows ಮಾಡುತ್ತಿದ್ದಾನೆ. every human being and every human being's weaknesses and temptations. ಪ್ರತಿಯೊಬ್ಬ ಮನುಷ್ಯರಲ್ಲಿರುವಂತಹ ಬಲಹೀನತೆಯನ್ನು ಆತನ ಆಗಲೇ ತಿಳಿದುಕೊಂಡಿದ್ದಾನೆ. If you want to get away from his suggestions, his products in your life, every day you should cry like Jesus and pray like Jesus, so that you will live a holy life just like Jesus. ನೀವು ಈ ಕೆಡುಕನ ಕೈಯಿಂದ ತಪ್ಪಿಸಿಕೊಳ್ಳಲು ಬಯಸುವುದಾಗಿದ್ರೆ ಪ್ರತಿನಿತ್ಯವೂ ನಾವು ಯೇಸು ಸ್ವಾಮಿಯ ಹಾಗೆ ಕಣ್ಣೀರಿನಿಂದ ಪ್ರಾರ್ಥನೆಗಳನ್ನು ವಿಜ್ಞಾಪನೆಗಳನ್ನು ಮಾಡುವಂತ ವೇಳೆಯಲ್ಲಿ ಕೆಡುಕನ ಕೈಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. That's why scripture says sin will not have dominion over you. ಆದ್ದರಿಂದ ದೇವರ ವಾಕ್ಯ ಹೇಳುತ್ತದೆ, ಪಾಪವು ನಿನ್ನ ಮೇಲೆ ಆಡಳಿತವನ್ನು We ಮಾಡಲು won't be slave to devil. We won't be slave to sin. We won't be slave to anything. We will be slave only to our loving master Jesus Christ. ಯೇಸುವಿನಗೆ ಹೊರತಾಗಿ ನಾವು ಪಾಪಕ್ಕಾಗಲಿ ನಮ್ಮ ಇಷ್ಟಾರ್ಥಕ್ಕಾಗಲಿ ದಾಸರಾಗಿರುವುದಿಲ್ಲ. ಯೇಸುವಿಗೆ ಮಾತ್ರವೇ ನಾವು ದಾಸರಾಗಿರುತ್ತೇವೆ. How we will live day by day? ದಿನಂಪ್ರತಿ ನಮ್ಮ ಬದುಕು ಹೇಗಿರಬೇಕು? Day by day we will walk with Lord, trust Lord, pray to the Lord humbly
falling at His feet and receiving His grace to live a holy life. ಪ್ರತಿನಿತ್ಯವೂ ನಾವು ಕರ್ತನ ಪ್ರಸನ್ನತೆಯಲ್ಲಿ ಪ್ರಾರ್ಥನೆಗಳನ್ನು ಮಾಡುತ್ತಾ ವಿಜ್ಞಾಪನೆಯನ್ನು ಮಾಡುತ್ತಾ ಆತನಲ್ಲೇ ಭರವಸೆ ಇಟ್ಟು ಆತನ ಮೇಲೆ ಆತುಕೊಂಡು ಪರಿಶುದ್ಧವಾದ ಜೀವಿತದಲ್ಲಿ ಮುನ್ನಡೆಯಬೇಕು. Daily pray for the community's daily bread needs, pray for the forgiveness and pray to overcome temptations. ಪ್ರತಿನಿತ್ಯವೂ ನಮ್ಮ ಸಮುದಾಯದ ಅಗತ್ಯಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು, ಕ್ಷಮಾಪಣೆಗಾಗಿ ಪ್ರಾರ್ಥನೆ ಮಾಡಬೇಕು, ಕೆಡುಕನ ಕೈಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. Lastly, we have the words of praise which is called doxology. ಕೊನೆಯದಾಗಿ ನಾವು ಒಂದು ಸ್ತುತಿಯ ಒಂದು ಪ್ರಾರ್ಥನೆಯನ್ನು ಮಾಡುವರಾಗಿದ್ದೇವೆ. In NIV Bible, the doxology is in the footnotes, verse 13. 13ನೇ ವಾಕ್ಯದಲ್ಲಿ NIV ಬೈಬಲಿನಲ್ಲಿ ಕೆಳಗಿನ ಆ ಒಂದು ಸ್ಥಳದಲ್ಲಿ ಬರೆಯಲ್ಪಟ್ಟಿದೆ. For yours is the kingdom and the power and the glory forever. Amen. ಏಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನ್ನವೇ. ಆಮೇನ್. In the original manuscript, it was not there. ಆ ಮುಖ್ಯವಾದಂತ ಮೆನುಸ್ಕ್ರಿಪ್ಟ್ ನಲ್ಲಿ ಇದು ಬರೆಯಲ್ಪಟ್ಟಿರಲಿಲ್ಲ. Some saints, when they wrote notes inside the Bible, it became part in the later manuscripts. ಆದ್ರೆ ಕೆಲವು ಸದ್ಭಕ್ತರು ಇದನ್ನು ತಮ್ಮ ಈ ಬೈಬಲ್ ಅನ್ನು ಅವರು ಬರೆಯುವಂತ ಸಮಯದಲ್ಲಿ ಕೆಳಗಿನ ಭಾಗದಲ್ಲಿ ಅದನ್ನು ಬರೆದಿದ್ದರು. ಆನಂತರ ನಮ್ಮ ಸತ್ಯವೇದದ ಭಾಗವು ಇದಾಯಿತು. That we can also say. ನಾವು ಸಹ ಹಾಗೆ ಪ್ರಾರ್ಥನೆ ಮಾಡಲಾಗುತ್ತದೆ. You are worthy of all honor. ಓ ದೇವರೇ, ನೀನು ಮಾತ್ರವೇ ಸ್ತುತಿಗೆ You are ಯೋಗ್ಯನು. worthy of all glory. ನೀನು ಎಲ್ಲಾ ಮಹಿಮೆಗೆ You are ಯೋಗ್ಯನು. worthy of all praise. ನೀನು ಎಲ್ಲಾ ಸ್ತುತಿಗೆ ಯೋಗ್ಯನಾಗಿದ್ದೆ. Through our prayers, ನಮ್ಮ ಪ್ರಾರ್ಥನೆಗಳ through our life, ಮುಖಾಂತರ, ನಮ್ಮ ಜೀವಿತದ through our ಮುಖಾಂತರ, communities living, ಕರ್ತನೆಯ ಸಮುದಾಯದಲ್ಲಿ ನಮ್ಮ ಬದುಕಿನ let your ಮುಖಾಂತರ name alone be glorified. ನಿನ್ನ ನಾಮವು ಮಾತ್ರವೇ ಮಹಿಮೆ ಹೊಂದಲಿ. Yes and amen. ಇದಕ್ಕೆ ಆಮೇನ್ ಉಂಟಾಗಲಿ. This is how we should pray every day. ಪ್ರತಿನಿತ್ಯವೂ ಹೀಗೆ ನಾವು ಪ್ರಾರ್ಥನೆ ಮಾಡಬೇಕು. If meaningfully we can have this outline of prayer every day in our life, then we will be deep rooted Christian followers. ಒಂದು ವೇಳೆ ಅರ್ಥಭರಿತವಾಗಿ ಪ್ರತಿನಿತ್ಯವೂ ಕರ್ತನು ಕಲಿಸಿಕೊಟ್ಟಂತ ಈ ಪ್ರಾರ್ಥನೆಯ ಮಾದರಿಯನ್ನು ಹೊಂದಿಕೊಂಡು ನಾವು ಪ್ರಾರ್ಥನೆ ಮಾಡುವುದಾಗಿದ್ದರೆ ನಾವು ಆಳವಾಗಿ ಬೇರೂರುವಂತ ಕ್ರಿಸ್ತನ ಶಿಷ್ಯರಾಗಲು ಸಾಧ್ಯವಾಗುತ್ತದೆ. World is set to see Christ-like godly disciples. ಈ ಲೋಕವು ಕ್ರಿಸ್ತನ ಹಾಗಿರುವಂತ ದೈವಿಕವಾದ ಸದ್ಭಕ್ತರನ್ನು ಇನ್ನು ನೋಡಬೇಕಾಗಿದೆ. God is watching to demonstrate His power in and through the saints who are just like Jesus. ಯೇಸು ಕ್ರಿಸ್ತನ ಹಾಗಿರುವಂತ ಸದ್ಭಕ್ತರ ಮುಖಾಂತರ ತನ್ನ ಶಕ್ತಿಯನ್ನು ತೋರ್ಪಡಿಸುವಂತ ಜನರನ್ನು ದೇವರು ಹುಡುಕುತ್ತಿದ್ದಾನೆ. May God arise a tribe who long after God, who is fiercely loyal to God, who want to be just like Jesus in everything they do. ದೇವರು ತಾನೇ ಇಂಥ ಜನರನ್ನು ಎಬ್ಬಿಸಲಿ. ಈ ಜನರು ಕರ್ತನಿಗೋಸ್ಕರ ಹಾತೊರೆಯುವಂಥ ಜನರಾಗಿರಬೇಕು, ಕರ್ತನನ್ನು ಮೆಚ್ಚಿಸುವಂಥವರಾಗಿರಬೇಕು. ಕರ್ತನ ಹಾಗೆ, ಯೇಸು ಸ್ವಾಮಿಯ ಹಾಗೆ ಅವರು ಈ ಒಂದು ಭೂಯಾತ್ರೆಯನ್ನು ಮುಗಿಸುವಂಥವರಾಗಿರಬೇಕು. God bless all of you. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. Amen. ಆಮೇನ್. Even as the Lord has spoken to us this morning, let us worship our Father in heaven through our lips and lives. May God help each one of us to magnify His name all through our life. ಆಗಲೇ ನಾವು ಸಂದೇಶವನ್ನು ಕೇಳಿರುವ ಪ್ರಕಾರ ಸ್ವರ್ಗೀಯ ತಂದೆಯನ್ನು ನಾವು ಆರಾಧಿಸುವರಾಗಿರೋಣ. ನಮ್ಮ ಜೀವಿತದ ಮುಖಾಂತರ, ನಮ್ಮ ತುಟಿಗಳ ಮುಖಾಂತರ ಆತನಿಗೆ ಮಹಿಮೆಯನ್ನು ಸಲ್ಲಿಸುವರಾಗಿರೋಣ. And let us sing this song as a praise unto our Father in heaven. In our praises, as your people declare your mighty word, blessed be the
be the Lord God Almighty, who reigns forevermore. ಸ್ವರ್ಗೀಯ ತಂದೆ ನಿನ್ನ ಪ್ರೀತಿಸುವೆ, ನಿನ್ನ ನಾಮವು ಭೂಮಿಯಲ್ಲೆಲ್ಲ ಘನಪಡಿಸುವೆ, ನಿನ್ನ ರಾಜ್ಯ ಸ್ಥಿರವಾಗಲಿ ನಮ್ಮ ಸ್ತುತಿಯಲ್ಲಿ, ನಿನ್ನ ಜನರು ಸಾರಲು ನಿನ್ನ ಕಾರ್ಯ. ಧನ್ಯಕರ್ತನು ಸರ್ವಶಕ್ತನು, ಇದ್ದವನು ಇರುವವನು ಬಲ ಇರುವವನು. ಧನ್ಯಕರ್ತನು ಸರ್ವಶಕ್ತನು, ಎಂದೆಂದಿಗೂ ಆಳುವನು. Blessed be the Lord God Almighty, who was and is to come. Blessed be the Lord God Almighty, who reigns forevermore. Blessed be the Lord God Almighty, who was and is to come. Blessed be the Lord God Almighty, who reigns forevermore, who reigns forevermore, who reigns forevermore. May the amazing grace of our Lord and Savior Jesus Christ, ನಮ್ಮ ಯೇಸು ಕ್ರಿಸ್ತನ ಅಮೂಲ್ಯವಾದಂತಹ ಕೃಪೆಯು, the lasting love of God the Father, ತಂದೆಯಾದ ದೇವರ ಅಳತೆಯಿಲ್ಲದಂತಹ the ಪ್ರೀತಿಯು, abiding presence of the Blessed Holy Spirit, ಪರಿಶುದ್ಧಾತ್ಮನ ನಿತ್ಯವಾದಂತ ಪ್ರಸನ್ನತೆಯು each one of us ನಮ್ಮೆಲ್ಲರ ಸಂಗಡ ಕೊನೆಯ ತನಕ to pray ಇರಲಿ. like Jesus and live like Jesus. ಯೇಸು ಸ್ವಾಮಿಯ ಹಾಗೆ ಪ್ರಾರ್ಥಿಸುವುದಕ್ಕೆ, ಯೇಸು ಸ್ವಾಮಿಯ ಹಾಗೆ ಬದುಕುವುದಕ್ಕೆ. Amen. ಆಮೆನ್.